ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಊಟ ಮಾಡಿದ್ರೂ ಹೆವಿ ಥರ ಫೀಲ್ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಅಂತೂ ಊಟನೇ ಮಾಡೋಕ್ಕಾಗ್ತಾ ಇರಲ್ಲ. ಅಂಥ ಟೈಮಲ್ಲಿ ಹೊಟ್ಟೆ ತುಂಬಿದಾಗೂ ಇರಬೇಕು, ಲೈಟಾಗಿ ಫೀಲು ಆಗಬೇಕು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಈ ಮಖಾನ ಸ್ಮೂತಿನ ನೀವು ಟ್ರೈ ಮಾಡಲೇಬೇಕು. ಮಾಡಲಿಕ್ಕೆ ಇದು ತುಂಬಾ ಈಸಿ. ಹಾಗೆ ನೀವೇನಾದರೂ ಇದು ಒಂದು ಲೋಟ ಕುಡಿದ್ರೆ ಸಾಕು, ನಿಮಗೆ ಹೊಟ್ಟೆಯೂ ಕೂಡ ತುಂಬಿದಾಗೂ ಇರುತ್ತೆ, ಲೈಟಾಗೂ ಫೀಲ್ ಆಗುತ್ತೆ. ಇವಾಗ ಈ ಮಖಾನ ಡ್ರೈ ಫ್ರೂಟ್ ಸ್ಮೂತಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಈ ಮಖಾನ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ನೆನೆಸಿಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಬೌಲ್ನ ತೊಗೊಂಡು ನಾನು 1 ಬೌಲ್ ಆಗೋಷ್ಟು ಮಖಾನನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು 6 ಬಾದಾಮಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ 6 ಗೋಡಂಬಿ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿನೂ ಕೂಡ ನಾನು ಸೇರಿಸ್ಕೊತಾ ಇರುವಂತಹದ್ದು. ಇದ್ರ ಜೊತೆಗೆ ನಾನು 4ರಿಂದ 5 ಖರ್ಜೂರನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 2 ಲೋಟ ಹಾಲು ಅಂದರೆ ಆಲ್ಮೋಸ್ಟ್ ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ನಮಗೆ ಚೆನ್ನಾಗಿ ನೆನಿಬೇಕಾಗತ್ತೆ ಮತ್ತು ನಾವು ಸ್ಮೂತಿ ಮಾಡೋದ್ರಿಂದ ಗಟ್ಟಿನೂ ಬರುತ್ತೆ. ಅದಕ್ಕೋಸ್ಕರ ಅರ್ಧ ಲೀಟ್ರ್ ಹಾಲು ಇದಕ್ಕೆ ಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಕೇಸರನ್ನು ಕೂಡ ನಾನು ಹಾಲಿನ ಜೊತೆಗೆ ನೆನೆಯೋದಕ್ಕೆ ಹಾಕ್ತಾಯಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕೇಸರನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ನಾನು 10ರಿಂದ 15 ನಿಮಿಷಗಳ ಕಾಲ ಇದನ್ನು ನಾವು ನೆನೆಯೋದಕ್ಕೆ ಬಿಡೋಣ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಓಪನ್ ಮಾಡಿ ನೀವು ನೋಡ್ತಾ ಇರ್ಬೋದು. ಮಖಾನ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ, ನೀವು ನೋಡ್ತಾ ಇದ್ದೀರಾ. ಇದು ನೆಂದರೆ ನಮಗೆ ದಪ್ಪ ಬರಲ್ಲ, ಮಖಾನ ಎಲ್ಲ ಸ್ವಲ್ಪ ಸಣ್ಣದಾಗಿ ಕನ್ವರ್ಟ್ ಆಗುತ್ತೆ. ಆವಾಗನೇ ನಮಗೆ ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿ ನೆಂದಿದೆ ಅಂತ. ಹಾಗೆ ಮುಟ್ಟಿದರೆ ನಮಗೆ ಸ್ವಲ್ಪ ಹಾರ್ಡಾಗಿ ಫೀಲ್ ಆಗುತ್ತೆ, ಅಷ್ಟು ನೆಂದಿದ್ರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಜ್ಯೂಸರ್ ಜಾರ್ನ ತೊಗೊಂಡು ಇವಾಗ ನಾವು ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸು ಮಖಾನ ಎಲ್ಲನೂ ಕೂಡ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು 3 ಬಾಳೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ. ನೀವೇನಾದ್ರು ದೊಡ್ಡ ಬಾಳೆಹಣ್ಣ ನೀವು ಯೂಸ್ ಮಾಡಿದ್ರೆ ಒಂದೇ ಹಾಕಿದ್ರೂ ಸಾಕಾಗತ್ತೆ. ನಾನು ಚಿಕ್ಕ ಬಾಳೆಹಣ್ಣಾಗಿರೋದ್ರಿಂದ 3ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈ ರೀತಿಯಾಗಿ ಗ್ರೈಂಡ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಇದನ್ನು ನಾವು ಊಟದ ಬದಲಾಗಿ ಇದನ್ನೇ ಕುಡಿಬೋದು, ಯಾಕೆಂದರೆ ನಮಗೆ ಕ್ಲೀನಾಗಿ ಹೊಟ್ಟೆ ತುಂಬುತ್ತೆ. ಡ್ರೈ ಫ್ರೂಟ್ಸು ಮತ್ತು ಮಖಾನ ಆಗಿರೋದ್ರಿಂದ ನಮಗೆ 1 ಲೋಟ ಕುಡಿದ್ರೇ ಹೊಟ್ಟೆ ತುಂಬಾ ಫುಲ್ಫಿಲ್ ಆಗುತ್ತೆ. ಇದಕ್ಕೆ ನೀವು ಬೇಕಿದ್ದರೆ 1-2 ಐಸ್ ಕ್ಯೂಬು ಕೂಡ ನೀವು ಆ್ಯಡ್ ಮಾಡಿಕೊಂಡು ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಡೆಫಿನೆಟ್ಲಿ ಈ ಹೆಲ್ತಿ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ಡ್.